ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಅವರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಎಂದು ಶಿವಮೊಗ್ಗ ಯುವ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಗೌರವಾನ್ವಿತ ಶಿಕ್ಷಣ ಮಂತ್ರಿಗೆ ಅನ್ಪಡ್ ಎಂದು ಹೇಳಿಕೆ ನೀಡಿರುವವರು ಹುಚ್ಚರೇ ಸರಿ ಎಂದು ಘೋಷಣೆ ಹಾಕಿದರು. ಗೋಪಿ ಸರ್ಕಲ್ನ ಬಳಿ ಪ್ರತಿಭಟನೆ ನಡೆಸಿ ಘೋಷಣೆ ಹಾಕಿದರು. ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರಿದ್ದಾರೆ. ಮೈಸೂರು ಮಾಜಿ ಎಂಪಿ ಆದಂತಹ ಪ್ರತಾಪ್ ಸಿಂಹ ಅವರು ಏನು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ನಾಯಕರಾದಂಥ ಮಧು ಬಂಗಾರಪ್ಪನವರ ವಿರುದ್ಧ. ದಯವಿಟ್ಟು ಈ ಹುಚ್ಚುಚ್ಚು ಹೇಳಿಕೆಗಳು ಇದೇನು ಹೊಸದಲ್ಲ. ಈಗ ಇನ್ನೂ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಇನ್ನೂ ತುಂಬ ಜಾಸ್ತಿ ಆಗಿದೆ ಇವರ ಹುಚ್ಚುಚ್ಚು ಹೇಳಿಕೆಗಳು. ದಯವಿಟ್ಟು ಇದನ್ನು ಖಂಡಿಸಿ ನಾವು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಹುಚ್ಚು ಹೇಳಿಕೆಗಳನ್ನು ನಿಲ್ಲಿಸಬೇಕು. ಇದಕ್ಕೆ ನಿಲ್ಲಿಸಬೇಕು ಅಂತಂದರೆ ಅವರಿಗೆ ಚಿಕಿತ್ಸೆ ಅನಿವಾರ್ಯ ಇದೆ. ದಯವಿಟ್ಟು ರಾಷ್ಟ್ರೀಯ BJP ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ JP ನಡ್ಡಾ ಅವರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಈ ಹುಚ್ಚುತನಕ್ಕೆ ಏನಾದರೂ ಒಂದು ಮದ್ದನ್ನು ಕಂಡುಹಿಡಿಯಬೇಕು. ದಯವಿಟ್ಟು ಇವರನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಿ ಒಳ್ಳೆ ಚಿಕಿತ್ಸೆ ಅನಿವಾರ್ಯ ಇದೆ, ಅವರಿಗೆ ಕೊಡಿಸ್ಬೇಕು. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದರೆ ನಾವೇ ಯುವ ಕಾಂಗ್ರೆಸ್ ವತಿಯಿಂದ ಚಂದ ಎತ್ತಿ ಅವರ ಚಿಕಿತ್ಸೆಗೆ ಏನು ಹಣ ಬೇಕಾಗಿದೆ ಅದನ್ನು ನಾವು ಚಂದ ಎತ್ತಿ ಕೊಡ್ತೀವಿ. ದಯವಿಟ್ಟು ಇದನ್ನು ಬಗೆಹರಿಸಬೇಕು. ಇಲ್ಲ ನಿಮ್ಮ BJPಗೆ ಭಾಳ ದೊಡ್ಡ ಹೊಡೆತ ಬೀಳುತ್ತೆ ಇದನ್ನು ಇವರ ಹೇಳಿಕೆ ಮುಖಾಂತರ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಹುಚ್ಚುಚ್ಚಾಗಿ ಮಾತನಾಡಿದಂಥ ಪ್ರತಾಪ್ ಸಿಂಹ ವಿರುದ್ಧ ಅಣುಕು ಪ್ರದರ್ಶನವನ್ನು ಮಾಡಿದ್ದೀವಿ. ಅವರಿಗೆ ಹುಚ್ಚಾಸ್ಪತ್ರೆಗೆ ಆಂಬುಲೆನ್ಸ್ ಮೂಲಕ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ನಾವು ಕೇಳೋದು ಕೇಂದ್ರ BJP ಸರ್ಕಾರದ ನಾಯಕರುಗಳಿಗೆ ಇದರ ಅವಹೇಳನಕಾರಿ ಹೇಳಿಕೆ ನೀಡುವಂಥ ಪ್ರತಾಪ್ ಸಿಂಹ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಯುವ ಕಾಂಗ್ರೆಸ್ ರೆಡಿ ಇದ್ದೀವಿ. ನಾವು ಚಂದೆ ಎತ್ತಾದರೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಅವ್ರನ್ನ ಈಗೇನು ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿದ್ಮೇಲೆ ಅದಕ್ಕಿಂತ ಜಾಸ್ತಿ ಉಚಿತರವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ BJP ಸರ್ಕಾರಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ಈಗ ಏನು ಕರ್ನಾಟಕ ಮೈಸೂರು ಭಾಗದ ಮಾಜಿ ಸಂಸದರು ಪ್ರತಾಪ್ ಸಿಂಹ ಅವ್ರಿಗೆ ತಲೆ ಕೆಟ್ಟಿದೆ. ಮಧು ಬಂಗಾರಪ್ಪ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ರೀತಿ ಅರ್ಹರಲ್ಲ ಅವರು. ಯಾಕಂದರೆ ಮಧು ಬಂಗಾರಪ್ಪನವರು ಈ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಗಳು. ಇವ್ರ ಥರ ಹುಚ್ಚರ ಥರ ರಾಜಕಾರಣ ಅವ್ರು ಮಾಡಿಲ್ಲ. ಉನ್ನತ ಶಿಕ್ಷಣ ಸಚಿವರಾಗಿ ಶಾಸಕರಾಗಿ ಶಿವಮೊಗ್ಗ ಭಾಗದಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. ಇವರಿಗೆ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಹಾಗಾಗಿ ಅವರಿಗೆ ತಲೆ ಕೆಟ್ಟಿದೆ. ಅವರಿಗೆ ಒಂದು ಮಾನಸಿಕ ಚಿಕಿತ್ಸೆಯನ್ನು ಕೊಡಬೇಕು ಕೇಂದ್ರ ಸರ್ಕಾರ. ಈಗ ನಾವು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಅವರಿಗೆ ಏನು ಲೆಟರ್ ಮುಖಾಂತರ ಕೇಂದ್ರಕ್ಕೆ ನಾವು ಕಳಿಸಿದ್ದೀವಿ. ಕೇಂದ್ರ ಮಂತ್ರಿಗಳು ಆದಷ್ಟು ಬೇಗ ಈ ಒಂದು ಪ್ರತಾಪ್ ಸಿಂಹ ಅವರಿಗೆ ಆದಷ್ಟು ಬೇಗ ಟ್ರೀಟ್ಮೆಂಟನ್ನು ಕೊಡಬೇಕು. ಅವರು ಆಗಲಿಲ್ಲ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ಸು ಖಂಡಿತವಾಗಿ ಅವ್ರಿಗೆ